ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರುಗಳ ನಡುವೆ ವಾಗ್ಯುದ್ಧ ಆಗಿತ್ತು ಅನ್ನುವಂಥದ್ದಕ್ಕೆ ಈಗ ಮತ್ತಷ್ಟು ಪುರಾವೆಗಳು ಸಿಗ್ತಾ ಇದೆ ಅಥವಾ ಅದಕ್ಕೆ ಕೆಲವರು ಆ ವಿಚಾರವಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಕೂಡ. ಪ್ರಮುಖವಾಗಿ ಸಿದ್ದರಾಮಯ್ಯನವರಾಗಿರ್ಬೋದು, ನಿನ್ನೆ ಮಾತನಾಡಿದಂಥವ್ರು ಬಹಳಷ್ಟು ಮಂದಿ ಹಂಗೇನೂ ಆಗೇ ಇಲ್ಲ ಅನ್ನುವಂಥದ್ದು ಏನೇ ಹೇಳಿದ್ರು ಕೂಡ ಜಾತಿ ನಡುವೆನೇ ಸಿಡಿತು ಪ್ರತ್ಯೇಕ ಲಿಂಗಾಯತ ಧರ್ಮದ ಕಿಚ್ಚು. ಹೌದು, TV9ನಲ್ಲಿ ಕ್ಯಾಬಿನೆಟ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಇನ್ಸೈಟ್ ಸುದ್ದಿ ನೀವು ನೋಡ್ಬೋದು. ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರದಿಂದ ಪಕ್ಷಕ್ಕೆ ಹಿನ್ನಡೆ ಆಯಿತು. ಲಿಂಗಾಯತ ಧರ್ಮವನ್ನ ಪ್ರಸ್ತಾಪಿಸಿ ಚುನಾವಣೆಯಲ್ಲಿ ನಾವು ಸೋತ್ವಿ, ಹೀಗೆ ಸಚಿವ ಶಿವಾನಂದ ಪಾಟೀಲ್ ಹೇಳಿರ್ತಾರೆ. ಮುಂದುವರೆದು ಜಾತಿ ಗಣತಿ ವಿಚಾರದಲ್ಲೂ ಅದೇ ತೆರನಾದಂತಹ ಸಮಸ್ಯೆ ಆಗ್ಬಹುದು ಅಂತ ಎಚ್ಚರಿಕೆ ಕೊಡ್ತಾರೆ. ಈ ವೇಳೆ ಸಿಎಂ ಮಧ್ಯಪ್ರವೇಶಿಸಿ MB ಪಾಟೀಲ್ ಅವರ ಕೆಲ ಮಾತಿಗೆ ಸಮರ್ಥನೆಯನ್ನ ಮಾಡ್ತಾರಂತೆ. ಯಾಕಂದ್ರೆ MB ಪಾಟೀಲ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿರ್ತಾರೆ. SS ಮಲ್ಲಿಕಾರ್ಜುನ್ ಅವರಿಗೆ MB ಪಾಟೀಲ್ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಲಿಂಗಾಯತ ಧರ್ಮವೇ ಕಾರಣ ಆಗಿದ್ದಿದ್ರೆ ನೀವು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿರುದ್ಧ ಇದ್ದಂತವ್ರು ನೀವ್ಯಾಕೆ ಸೋತ್ರಿ? 2018ರ ಚುನಾವಣೆಯಲ್ಲಿ ನೀವ್ಯಾಕೆ ಸೋತ್ರಿ? ನಾನು ಯಾಕೆ ಗೆದ್ದೆ? ಹಾಗಾದ್ರೆ MB ಪಾಟೀಲ್ ಅವರು ಈ ವಿಚಾರವನ್ನ ಪ್ರಶ್ನೆ ಮಾಡ್ತಾರೆ. ಅದರಲ್ಲೂ ವೀರಶೈವ ಮಹಾಸಭಾದ ಅಧ್ಯಕ್ಷರ ಪುತ್ರ ನೀವು, ಹಾಗಿದ್ರು ನೀವ್ಯಾಕೆ ಗೆದ್ದಿಲ್ಲ ಅಂತ MB ಪಾಟೀಲ್ ಪ್ರಶ್ನೆಯನ್ನ ಮಾಡ್ತಾರೆ. ಈಗ ಇದೆಲ್ಲ ಚರ್ಚೆ ಬೇಡ, ನಾವು ವಿಷಯಕ್ಕೆ ಬರೋಣ ಅಂತ CM ಈ ಸಂದರ್ಭದಲ್ಲಿ ಹೇಳ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಈ ರೀತಿಯಾದಂಥ ವಾದದಲ್ಲಿ ಯಾವುದೇ ರೀತಿಯಾದಂಥ ಹುರುಳಿಲ್ಲ ಅಂತ MB ಪಾಟೀಲ್ ಹೇಳ್ತಾರೆ. ಶಿವಾನಂದ ಪಾಟೀಲ್ ಮಾತಿಗೆ ಮತ್ತೊಂದು ಕಡೆ ಈಶ್ವರ್ ಖಂಡ್ರೆ ಅವರು ಕೂಡ ಸಾಥ್ ಕೊಡ್ತಾರೆ. SS ಮಲ್ಲಿಕಾರ್ಜುನ್ ಅವ್ರ ವಿಚಾರವನ್ನ MB ಪಾಟೀಲ್ ಅವರೇ ಪ್ರಸ್ತಾಪ ಮಾಡ್ತಾರೆ. ಹೀಗೆ ಜಾತಿ ವಿಚಾರ, ಅದರಲ್ಲೂ ಪ್ರತ್ಯೇಕ ಧರ್ಮಕ್ಕೆ ಸಂಬಂಧಪಟ್ಟಾಗಿನ ಹೋರಾಟ ಎಲ್ಲ ಕಳೆದ ಬಾರಿ ನಡೆದಿತ್ತಲ್ಲ, ಈ ಜಾತಿ ಗಣತಿಯ ನಡುವೆನೆ ಆ ವಿಚಾರಗಳು ಪ್ರಸ್ತಾಪಕ್ಕೆ ಬಂದಿದ್ದಾವೆ.